ರವಿ ಪಿಕ್ಚರ್ ನೋಡಿದ್ರಾ? ನೋಡಿಲ್ವಾ? ಮತ್ತೆ ನೀವು ಪಿಕ್ಚರ್ ನೋಡಿ ಕ್ವಶನ್ ಕೇಳ್ಬೇಕು, ಯಾಕೆ ನೀವು ಅವ್ರನ್ನ ಕ್ಯಾಸ್ಟ್ ಮಾಡಿದ್ರಿ ಅಂತಂದ್ರೆ ಇಟ್ ಈಸ್ ಹಂಗಂತಲ್ಲ. ಇವಾಗ ಟೆಕ್ನಿಷಿಯನ್ ಅಂತ ಬಂದ್ರೆ ಅದು ಇಲ್ಲಿದು ಅಲ್ಲಿದು ಟೆಕ್ನಿಷಿಯನ್ಸ್ ಅಂತ ನಾನು ಯಾವತ್ತೂ ಅದು ಬೈಫರ್ಕೇಟ್ ಮಾಡಲ್ಲ. ಎನಿ ಗುಡ್ ಟೆಕ್ನಿಷಿಯನ್ಸ್ ಫ್ರಮ್ ಎನಿವೇರ್ ಹ್ಯಾಸ್ ಟು ವರ್ಕ್ ಫಾರ್ ಎವ್ರಿ ಫಿಲಮ್ ಅಂತ ನಾನು ನಂಬ್ತೀನಿ. ಸೊ ಆ ನಿಟ್ಟಿನಲ್ಲಿ ಹಿ ಈಸ್ ಅ ಲೆಜೆಂಡ್ ಇನ್ ತಮಿಳ್ನಾಡು. ನಾವು ನೋಡಿದ್ವಿ, ನಾನು ಜೊತೆ ವರ್ಕ್ ಮಾಡಿದಾಗ ನನಗೂ ಗೊತ್ತಾಗಿದ್ದು. ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದ್ದಾರೆ ಅವರು. ರಜನಿ ಸರ್ ಫಿಲಮ್ ಇಂದ ಹಿಡಿದು, ಅಜಿತ್ ಸರ್ ಫಿಲಮ್ ಇಂದ ಹಿಡಿದು, ವಿಜಯ್ ಸರ್ ಫಿಲಮ್ ತನಕ ಎಲ್ಲ ಮ್ಯೂಸಿಕ್ಗಳು ಮಾಡಿದ್ದಾರೆ. ಹೊಸಬ್ರು ಫಿಲಮ್ ಅಲ್ಲೂ ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಅವ್ರದ್ದು. ಯಾವುದು ಕುಮ್ಕಿ ಆಗಿರ್ಬೋದು ಅಥವಾ ಮೈನಾ ಆಗಿರ್ಬೋದು, ಈ ಥರದ್ದು ಎಷ್ಟು ಟ್ರೆಂಡ್ ಸೆಟ್ಟಿಂಗ್ ಮ್ಯೂಸಿಕ್ ಮಾಡಿದ್ದಾರೆ. ಸೊ ಪುನೀತ್ ಯಾವಾಗ ಸರ್ ಈ ಥರದೊಂದು ಸ್ಕ್ರಿಪ್ಟು ಈ ಇಮಾನ್ ಸರ್ ತರದವ್ರದ್ದು ಒಂದು ಸಿನಿಮಾ ಅಂತ ಮ್ಯೂಸಿಕ್ ಇರಬೇಕು ಅಂತ ಹೇಳ್ತೀನಿ. ಪಾಪ ನಾನು ಯೂಶಲ್ ಆಗಿ ಅದು ಹೇಳೋಕ್ಕಾಗಲ್ಲ, ಅವ್ರ ಥರ ಹೇಳಿದ್ದೀನಿ. ಬಟ್ ಐ ಟೆಲ್ ಆನ್ ಕ್ಯಾಮ್ರಾ ಆಲ್ಸೋ, ಎಷ್ಟೊಂದು ಸತಿ ನಾವೇ ಸಿನಿಮಾಗಳು ಮಾಡ್ಬೇಕಾದ್ರೆ, ಕನ್ನಡ ಸಿನಿಮಾ ಮಾಡ್ಬೇಕಾದ್ರೆ ಇವ್ರು ರೆಫರೆನ್ಸ್ ಇಟ್ಕೊಂಡೇ ಮ್ಯೂಸಿಕ್ಗಳು ಮಾಡಿದ್ದೀವಿ ನಾವು. ಇಮಾನ್ ಸರ್ ರೆಫರೆನ್ಸ್ ಇಟ್ಕೊಂಡು ನೋಡಿ ಈ ಥರದೊಂದು ಮ್ಯೂಸಿಕ್ ಬೇಕು, ಈ ಥರದೊಂದು ಬೇಕು, ಈ ಸೀನಿಗೆ ಒಂದು ರೀ ರೆಕಾರ್ಡಿಂಗ್ ಹಾಕ್ಬಿಟ್ಟು ಈ ಥರದ್ದು ಮ್ಯೂಸಿಕ್ ಬೇಕು ಅಂತ ಮಾಡಿದ್ವಿ. ಸೊ ಹಂಗಿದ್ದಾಗ ಸರಿ ರೆಫರೆನ್ಸ್ ಹಾಕಿ ಅವ್ರನ್ನೇ ಕೇಳಿ ನೋಡೋಣ, ಒಪ್ಕೊಂಡ್ರೆ ಸಂತೋಷ, ಇಲ್ಲಾಂದ್ರೆ ನೋಡೋಣ ಅಂತ ಅಂದಿದ್ದು. ಬಟ್ ಹಿ ವಾಸ್ ಕೈಂಡ್ ಎನಫ್, ಅವರು ಸಿನಿಮಾನ ಒಪ್ಕೊಂಡ್ರು, ಕತೆ ಕೇಳ್ಬಿಟ್ಟು ಮಾಡ್ತೀವಿ ಅಂತಂದ್ರು. ಅವ್ರಿಗೆ ಇದ್ದು ಒಂದೇ ಒಂದು ಟೈಮ್ ಲೈನ್, ಈ ಟೈಮ್ ಲೈನ್ ಅಲ್ಲಾದ್ರೆ ನಾನು ಅವೈಲೇಬಲ್ ಇರ್ತೀನಿ, ಇಲ್ಲಾಂದ್ರೆ ಇಲ್ಲ ಅನ್ನೋ ಥರ ಇತ್ತು. ನಾವು ಆ ಟೈಮ್ ಲೈನ್ ನಾವು ಸೆಟ್ ಮಾಡಿಕೊಂಡು ಅವ್ರನ್ನ ಅಪ್ರೋಚ್ ಮಾಡಿದ್ವಿ. ಇವತ್ತು ಸಿನಿಮಾ ಥಿಯೇಟರ್ನಲ್ಲಿ ನೋಡಿದಾಗ ಅಫ್ಕೋರ್ಸ್ ಮ್ಯೂಸಿಕ್ ಸಾಂಗ್ಸು ಅದೊಂದು ಇನ್ವಿಟೇಷನ್ ಇರುತ್ತೆ. ಬಟ್ ಥಿಯೇಟರ್ನಲ್ಲಿ ಇಡೀ ಸಿನಿಮಾನ ಹಿಡಿದು ಕೂರಿಸಿದ್ದು ರೀ ರೆಕಾರ್ಡಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನ ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತಾರೆ ರೀ ರೆಕಾರ್ಡಿಂಗ್. ಆ ರೀ ರೆಕಾರ್ಡಿಂಗ್ ಆಗಿರ್ಬೋದು, ಆ್ಯಂಡ್ ಉದಯ್ ಸರ್ ಅವರ ಒಂದು SFX ಮಿಕ್ಸಿಂಗ್ ಆಗಿರ್ಬೋದು. ಈ ಸಿನಿಮಾಗಳಿಂದ ತುಂಬ ಇಂಪಾರ್ಟೆಂಟ್ ಆಗುತ್ತೆ SFX ಸೌಂಡ್ ಎಫೆಕ್ಟ್ಸ್. ಅಷ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರು. ಎಲ್ಲೂ ಜನಕ್ಕೆ, ನನಗೆ ಎಲ್ಲರೂ ಕಾಮನ್ ಆಗಿ ಏನು ಹೇಳ್ತಾರೆ ಅಂತಂದ್ರೆ, ಸರ್ ನಾವು ಒಳಗಡೆ ಇದ್ವಿ, ನಾವು ಟ್ರಾವೆಲ್ ಮಾಡ್ತೀವಿ, ನಮ್ಮ ಮುಂದೆ ನಡೀತಾ ಇದೆ ಕತೆ ಅನ್ನೋ ಅನಿಸುತ್ತೆ. ಅಂದರೆ ಅದಕ್ಕೆ ಅವರ ಒಂದು ಕಾಂಟ್ರಿಬ್ಯೂಷನ್ ತುಂಬ ಸ್ಟ್ರಾಂಗ್ ಆಗಿ ಇತ್ತು. ಸೊ ಹಾಗಾಗಿ ಸರ್ ಥ್ಯಾಂಕ್ ಯು ಸರ್, ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೈರೆಕ್ಟರ್ ಪುನಿ ಏನೊಂದು ಇಂಟ್ರೆಸ್ಟ್ ಇಟ್ಕೊಂಡು ನಂತರ ಕಾಟೇರದಲ್ಲಿ ಎಂಟರ್ ಆದರು. ಅಲ್ಲಿಂದ ನಾನು ಅವ್ರು ಹಂಗೇನೆ ಆ ಸಿನಿಮಾ ಮೇಲೆ ಅಷ್ಟೇ ಪ್ಯಾಷನ್ನು, ಅಷ್ಟೇ ಇಂಟ್ರೆಸ್ಟು, ಅಷ್ಟೇ ಡೆಡಿಕೇಟೆಡ್ ಆಗಿದ್ದಾರೆ. ಇವತ್ತಿನವರೆಗೂ ಆ ಸಿನಿಮಾಗೋಸ್ಕರ ಹೋರಾಟ ನಡೀತಾನೆ ಇದೆ. ಓಕೆ ನಾನು ಹಿಟ್ ಆಗೋಯ್ತು ಪಿಕ್ಚರು, ನನ್ನ ಹಿಟ್ ಡೈರೆಕ್ಟರ್ ಆಗೋದು ಇವಾಗ ಅನ್ನೋ ರಿಲ್ಯಾಕ್ಸೇಷನ್ ಇಲ್ದಂಗೆ ಇಲ್ಲಿವರೆಗೂ ಇದ್ದಾರೆ. ಎಲ್ಲಿವರೆಗೂ ಅದಿರುತ್ತೆ ಪುನಿ, ಅಲ್ಲಿವರೆಗೂ ಕಾಪಾಡುತ್ತೆ ನಿನಗೆ ಅದು. ಸೊ ಒಂದು ಅದ್ಭುತವಾದ ಪ್ರತಿಭೆ. ಏನಂತಂದ್ರೆ ಇಲ್ಲೆಲ್ಲ ಹೇಳ್ತಾರೆ ನಮಗೆ, ತರುಣ್ ಹಿಂಗೆ ಸರ್ ಗೈಡ್ ಮಾಡಿದ್ರಿ. ನಾನು ನಂಬೋದೇನು ಸರ್, ಸಿನಿಮಾ ಒಬ್ಬರಿಂದ ಆಗೋದೇ ಇಲ್ಲ. ನನಗೂ ಯಾರೋ ಒಬ್ರು ಗೈಡ್ ಮಾಡಿದ್ರೆ ಸಂತೋಷ. ಇವಾಗ ನಾನು ಯಾವುದೋ ಒಂದು ಸಿನಿಮಾ ಮಾಡ್ತೀನಿ ಅಂದರೆ ಜಡೇಶ್ನ ಕೂರಿಸ್ಕೊಂಡು ಡಿಸ್ಕಷನ್ ಮಾಡ್ತೀನಿ, ಜಡೇಶ್ ಹೆಂಗೆ ಮಾಡ್ಬೋದು. ಅಥವಾ KM ಪ್ರಕಾಶ್ ಕೇಳಿ ನೀವು, ಇಲ್ಲಿವರೆಗೂ ನಾವು ಮಾಡಿದಂಥ ಎಲ್ಲ ಸಿನಿಮಾನು ನಾನು ಬಿಫೋರ್ ರಿಲೀಸು ಮಿನಿಮಮ್ 30-40 ಜನಕ್ಕಂತೂ ತೋರಿಸಿರ್ತೀನಿ ಆ ಪಿಕ್ಚರ್ನ. ನನ್ಗೆ ಏನು ಅದ್ರಲ್ಲಿ ಬೇಜಾರಿಲ್ಲ. ಅದ್ರಲ್ಲಿ ನನ್ನ ಫ್ರೆಂಡ್ಸ್ ಡೈರೆಕ್ಟರ್ಗಳು ಇರ್ತಾರೆ, ಎಷ್ಟೊಂದು ಜನ ದೊಡ್ಡ ಡೈರೆಕ್ಟರ್ಗಳು ಇರ್ತಾರೆ, ಟೆಕ್ನಿಷಿಯನ್ಸ್, ಅವ್ರು ಸಿನಿಮಾ ಕೆಲಸನೇ ಮಾಡಿರಲ್ಲ. ಅವ್ರನ್ನೆಲ್ಲ ಕರೆದು ಸಿನಿಮಾ ತೋರಿಸಿ, ಯಾರೋ ಒಬ್ರು ಇದೇನೋ ಡೌಟ್ ಇದೆ ಅಂತಂದ್ರೂ ಕೂಡ ನಾವು ಡಿಸ್ಕಷನ್ ಮಾಡ್ತೀವಿ, ಅದಕ್ಕೆ ಹೆಂಗೆ ಮತ್ತೆ ರೆಡಿ ಮಾಡ್ಬೋದಾ ಅಂತ ಮಾಡ್ತೀವಿ. ಆ ಥರದ್ದು ಒಂದು ನಾನು ಅನ್ಕೊಂಬಂದಿನಿ. ಇಟ್ ಈಸ್ ಅಬೌಟ್ ದ ಟೀಮ್ ವರ್ಕ್. ಎಲ್ಲರೂ ಒಬ್ರಿಗೊಬ್ರಿಗೊಬ್ರು ಸಪೋರ್ಟ್ ಮಾಡಬೇಕು. ಇಬ್ಬಿಬ್ರು 3 ಹಿಂದಿಲಿ ಬೇರೆ ಕಡೆ ಎಲ್ಲ ಕಡೆನೂ ದೇರ್ ಆರ್ 3 ಪ್ರೊಡಕ್ಷನ್ ಹೌಸಸ್. ಇಬ್ಬಿಬ್ರು 3 ಜನ ಡೈರೆಕ್ಟರ್ಗಳು ಸೇರ್ಕೊಂಡು ಸಿನಿಮಾ ಮಾಡ್ತಾರೆ. ಯಾರೋ ಒಂದು ಡೈರೆಕ್ಟರ್ ಇನ್ನೊಬ್ಬ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ಹಾಗೆಲ್ಲ ಆಗೋದ್ರಿಂದ ಮಲ್ಟಿಪಲ್ ಬ್ರೈನ್ಸ್ ವರ್ಕ್ ಆಗುತ್ತೆ. ಈಗ ಹಿಂದೆನೂ ಆಗಿರಲಿ, ನಮಗೆ ಯಾವುದೋ ಒಂದು ಕಾದಂಬರಿ ತಗೊಂಡು ನಾವು ಪಿಕ್ಚರ್ ಮಾಡ್ತಿದ್ರು ಅವಾಗೆಲ್ಲ ಅಂತಂದ್ರೆ, ಒಂದು ಕಾದಂಬರಿ ತಗೊಂತಾರೆ, ಅಲ್ಲಿಂದ ಅದು ಚಿ ಉದಯಶಂಕರ್ ಸರ್ ಕೈಗೆ ಹೋಗುತ್ತೆ, ಅವ್ರು ಅದನ್ನ ತಗೊಂಡು ಅದನ್ನ ಚಿತ್ರಕಥೆ ರೆಡಿ ಮಾಡ್ತಾರೆ, ಅಲ್ಲಿಂದ ಪುಟ್ಟಣ್ಣವ್ರ ಕೈಗೆ ಬರುತ್ತೆ, ಅವ್ರು ಆ ಸಿನಿಮಾನ ಮಾಡ್ತಾರೆ. ಬರ್ದೋರ್ದು ಅಲ್ಲಿ ಸ್ಕ್ರೀನ್ ರೈಟರ್ದು ಇವ್ರದ್ದು 3 ಬ್ರೈನ್ ವರ್ಕ್ ಆಗಿದ್ದಕ್ಕೆ ಒಂದು ನಾಗರಾವ್ ಥರದ್ದು ಒಂದು ಅದ್ಭುತವಾದ ಒಂದು ಸಿನಿಮಾ ಸಿಗುತ್ತೆ ನಮಗೆ. ಅಂದ್ರೆ ಎಲ್ಲಾನು ಎಫರ್ಟ್ಸ್ ಹಂಗಾಗಬೇಕು. ಕನ್ನಡ ಚಿತ್ರರಂಗದಲ್ಲೂ ಅಷ್ಟೇ. ನಾನೊಂದು ಡೈರೆಕ್ಟರ್, ಏನು ಜಡೇಶ್ ಪಿಕ್ಚರ್ ನಾನು ಯಾಕೆ ಇದು ಮಾಡಬೇಕು, ಇವ್ರು ಹಂಗೆ ಖಂಡಿತ ಇಲ್ದಂಗೆ ಇವ್ರ ಪಿಕ್ಚರ್ ಅವ್ರು ಕೂತ್ಕೊಂಡು ವರ್ಕ್ ಮಾಡ್ಬೋದು. ಇಟ್ ಹ್ಯಾಸ್ ಟು ಬಿ ಒಂದು ಟೀಮ್ ಲೈಕ್ ದಟ್. ಯಾರು ಕ್ರೆಡಿಟ್ಸು ತಗೊಳಕ್ಕಾಗಲ್ಲ. ಎಲ್ಲಾನು ನೀವೆಲ್ಲ ಊಟ ಮಾಡಿದ್ರು ಮಿಗುವಷ್ಟು ನಮ್ಮಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಇದೆ. ಸೊ ಖಂಡಿತವಾಗ್ಲೂ ಹಾಗೆ ವರ್ಕ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸಿನಿಮಾಗಳಾಗತ್ತೆ ಅಂತ ನಂಬಿರುವಂತನು. ಹಾಗಾಗಿ ನಾನು ಧೈರ್ಯವಾಗಿ ಯಾರೇ ಬಂದ್ರು ಪಾಪ ಅದೇನು ನಾವು ವರ್ಕ್ ಮಾಡೋಣ, ಜೊತೆಗೆ ನನ್ನ ಕಾಂಟ್ರಿಬ್ಯೂಷನ್ ಏನಿದೆ ನಾನು ಕೊಡ್ತೀನಿ ಅಂತ ಹೇಳ್ತೀನಿ. ಸೊ ಹಾಗಾಗಿ ಪುನೀತ್ಗೆ ಥ್ಯಾಂಕ್ ಯು. ನಮ್ಮ ಬ್ಯಾನರ್ಗೆ ಈ ಥರದ್ದು ಒಂದು ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪುನೀತ್. ಆ್ಯಂಡ್ ಫೈನಲಿ ನಮ್ಮ ಅಟ್ಲಾಂಟಾ ನಾಗೇಂದ್ರ ಸರ್, ಈ ಸಿನಿಮಾ ನಾನು ಓಕೆ ಆಗಿ, ನನ್ನ ಕತೆ ಓಕೆ ಆದ ತಕ್ಷಣ ನಾನು ಎಲ್ಲ ಸಿನಿಮಾಗೂ ಅವ್ರಿಗೆ ಹೇಳಿಸ್ತೀನಿ ಸರ್. ಯಾಕಂದರೆ ನಾನು ಡೈರೆಕ್ಟರ್ ಆಗೋದಕ್ಕೆ ಅಥವಾ ಇವತ್ತು ಬಂದು ಪ್ರೊಡ್ಯೂಸರ್ ಆಗೋದಕ್ಕೆ ಆ ವ್ಯಕ್ತಿ ತುಂಬ ಕಾರಣ. ಅಟ್ಲಾಂಟಾ ನಾಗೇಂದ್ರ ಅವರು ಫಸ್ಟ್ ರ್ಯಾಂಬೋಗೆ ಅವ್ರು ನನ್ನನ್ನು ನಂಬಿ ಅವ್ರ ಹೊರಡೆ ಕರ್ಕೊಂಡಿದ್ದು. ಅಲ್ಲಿಂದ ಒಂದು ಜರ್ನಿ ನಾವು ಹಾಗೆ ಬಂದಿದೆ. ಸೊ ಇವತ್ತಿಗೂ ಅಷ್ಟೇ ಪ್ಯಾಷನೇಟ್ ಆಗಿದ್ದಾರೆ. ಇವತ್ತು ಅವ್ರು ಇಲ್ಲಿ ವೇದಿಕೆ ಮೇಲಿಲ್ಲ, ಒಂದೇ ಕಾರಣ ಅವರು ಚೆನ್ನೈನಲ್ಲಿದ್ದಾರೆ. ಇದು ನಾವು ಆ್ಯಕ್ಚುಲಿ ನಾಳೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಬೇಕು. ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಆಗ್ತಾ ಇದೆ ಇಲ್ಲಿ. ಬಟ್ ಸ್ಟಿಲ್ ಇದೊಂದು ಅವಕಾಶ ಇರೋದಕ್ಕೆ ಅದೊಂದು ಹೇಳ್ತೀವಿ.
ತಮಿಳ್ ಏಳುಮಲೆನ ವೆಟ್ರಿಮಾರನ್ ಅವ್ರು ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸೊ ವೆಟ್ರಿಮಾರನ್ ಸರ್ ಅವ್ರ ಪ್ರೊಡಕ್ಷನಿಂದ ಅದು ಪ್ರೆಸೆಂಟ್ ನಾವು ನಾಳೆ ಇವತ್ತು ಅಗ್ರಿಮೆಂಟ್ ಸೈನಿಂಗ್ ಹೋಗಿದ್ದಾರೆ ಅವರು. ಸೊ ನಾಳೆಗೆ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ ನಾವು ಮಾಡ್ತೀವಿ. ಅವ್ರದ್ದು ನೆಕ್ಸ್ಟ್ ವೀಕಿಗೆ ರಿಲೀಸ್ ಪ್ಲ್ಯಾನ್ ಅಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ನಾಗೇಂದ್ರ ಸರ್. ಆ್ಯಂಡ್ ಆಲ್ಸೋ ಈ ಸಿನಿಮಾಗೆ ತುಂಬ ಅಗ್ರೆಸಿವ್ ಆಗಿ ಪಾಸಿಟಿವ್ ಆಗಿ ಡಿಸ್ಟ್ರಿಬ್ಯೂಷನ್ ಮಾಡಿಕೊಟ್ಟರು ಜಗದೀಶ್ ಸರ್, ಥ್ಯಾಂಕ್ ಯು ಸೋ ಮಚ್. ಇವರೊಬ್ಬರು ನಂಗೆ ತುಂಬ ಸಪೋರ್ಟ್ ಮಾಡಿದ್ರು. ಆ್ಯಂಡ್ ಆನಂದ್ ಆಡಿಯೋ ಫಸ್ಟಿಂದಾನು ಅಷ್ಟೇ, ನಾನು ಯೋಚನೆ ಮಾಡಲ್ಲ. ಆನಂದ್ ಆಡಿಯೋ ನಾನು ಸಿನಿಮಾ ಮಾಡ್ತೀನಿ ಅಂದರೆ ಫಸ್ಟ್ ಆನಂದ್ ಆಡಿಯೋ ಲೋಗೋ ಹಾಕ್ಬಿಟ್ಟೆ ಶುರು ಮಾಡ್ತೀನಿ ನಾನು. ಯಾಕೆ ಅಂತಂದರೆ ಅದೇ ನಾವು ಫಸ್ಟ್ ಸಿನಿಮಾಯಿಂದ ಅವರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ನಮ್ಮನ್ನ ತೊಗೊಂಬಂದಿದ್ದು ಅವರೆಲ್ಲರೂ. ಸೊ ಅದೇ ಟೀಮ್ ಇರಬೇಕು ಅಂತ ನಂಬಿರೋವಂಥ ನಾನು. ಹಾಗಾಗಿ ಶ್ಯಾಮ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒನ್ಸ್ ಅಗೇನ್ ಇಷ್ಟಕ್ಕೂ ಈ ಸಿನಿಮಾಗೆ ತುಂಬ ಅತಿಯಾದ ಪ್ರೀತಿ ತೋರಿಸಿದ್ದು ಮೀಡಿಯಾದವರು ಎಲ್ಲ ಕಡೆನೂ. ನನಗೆ ಸ್ಟಾರ್ಸ್ಗಳ ಬಗ್ಗೆ ಒಂದು ಚಿಕ್ಕ ಕಂಪ್ಲೇಂಟ್ ಇದೆ. ಸ್ಟಾರ್ಸ್ ಅಂದರೆ ನಮ್ಮ ಸ್ಟಾರ್ಸ್ ಅಲ್ಲ, ಈ ರಿವ್ಯೂ ಸ್ಟಾರ್ಸ್, 4 ಸ್ಟಾರ್ಸ್ 5 ಸ್ಟಾರ್ಸ್ ಏನು ಬರುತ್ತೆ ಅದ್ರ ಬಗ್ಗೆ ಕಂಪ್ಲೇಂಟ್ ಎಲ್ಲ ಒಂದು ಚಿಕ್ಕ ಡಿಸ್ಕಷನ್ ಇದೆ. ಇನ್ಯಾವುದೋ ಒಂದು ಸ್ಟೇಜಲ್ಲಿ ಅದ್ರ ಬಗ್ಗೆ ಖಂಡಿತವಾಗಿ ಮಾತಾಡ್ತೀನಿ ನಾನು. ಬಟ್ ಅಷ್ಟು ಪ್ರೀತಿಯಿಂದ 4 ಸ್ಟಾರ್ಸ್ ಎಲ್ಲ ಕೊಟ್ಟು ಅಪ್ರಿಷಿಯೇಟ್ ಮಾಡಿರೋದಕ್ಕೆ ಎಲ್ಲ ಮೀಡಿಯಾ ಆ್ಯಂಡ್ ಪ್ರೆಸ್ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಹೋಸ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ತೆಲುಗು ಕೂಡ ಒಂದು ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ಮಾತುಕತೆ ಆಗಿದೆ. ಅದೇ ನಾನೇನಾದ್ರೆ ಸೈನಿಂಗ್ ಆಗೋ ತನಕ ನಾನು ಅನೌನ್ಸ್ ಮಾಡಬಾರ್ದು ಅಂತ ಇದ್ದಿದ್ದು ಅಷ್ಟೇ. ಸೊ ಇವತ್ತು ಚೆನ್ನೈಲಿ ಇದ್ದಾರೆ ನಾಗೇಂದ್ರ ಸರ್, ನಾಳೆ ಈಸ್ ಗೋಯಿಂಗ್ ಟು ಹೈದರಾಬಾದ್. ಸೊ ಅಲ್ಲಿದ್ದು ಸೈನಿಂಗ್ ಆದ ತಕ್ಷಣ ಅದ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ. ದಟ್ ಇಸ್ ಆಲ್ಸೋ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಏನಾಯ್ತು, ಎರಡು ಕಡೆನೂ 5th ತುಂಬ ದೊಡ್ಡ ಫಿಲಮ್ಸ್ಗಳಿತ್ತು ಅವ್ರಿಗೆ. ಮದ್ರಾಸಿ ಅಂತ ಒಂದು ಸಿನಿಮಾ ಇತ್ತು. ಆ್ಯಂಡ್ ವೆಟ್ರಿಮಾರನ್ ಸರ್ದು ಹಿಂದೆನೇ ಆಗೋಗಿತ್ತು ನಮಗೆ. ಅವ್ರು ಅವಲೇ ಓಕೆ ಮಾಡಿದ್ರು, ಅವಲೇ ಅನೌನ್ಸ್ಮೆಂಟ್ ಮಾಡ್ಬೋದಾಗಿತ್ತು. ಬಟ್ ಅವ್ರದ್ದೇ ಬ್ಯಾಡ್ ಗರ್ಲ್ ಅಂತ ಒಂದು ಸಿನಿಮಾ ಅವರು ಪ್ರೊಡ್ಯೂಸ್ ಮಾಡಿದ ಸಿನಿಮಾ 5th ರಿಲೀಸ್ ಇತ್ತು. ಸೊ ಹಾಗಾಗಿ ಅವ್ರು ನಮ್ಗೆ 2 ವೀಕ್ಸ್ ಟೈಮ್ ಬೇಕು ನಿಮಗೆ ಅಂತ ಕೇಳಿದ್ರು. ಓಕೆ ಅಂತಂದಿದ್ವಿ. ಅವರು ಅದು ರಿಲೀಸ್ ಎಲ್ಲ ಮುಗಿಸ್ಕೊಂಡ್ರು. ಇವತ್ತು ನಾಗೇಂದ್ರ ಸರ್ ಅಲ್ಲಿ ಹೋಗಿದ್ದಾರೆ ಫಾರ್ ಸೈನಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಅದು ಮುಗಿಸ್ಕೊಂಡು ಹೈದರಾಬಾದ್ ಇಸ್ ಅನದರ್ ವೆರಿ ಬಿಗ್ ಪ್ರೊಡಕ್ಷನ್ ಹೌಸ್. ಅವ್ರದ್ದಾದ ತಕ್ಷಣ ಅವ್ರದ್ದು ಅನೌನ್ಸ್ಮೆಂಟ್ ಮಾಡ್ತೀನಿ.